ನಮಸ್ಕಾರ ಟ್ರಾವೆಲೋರೀಸ್. ವರ್ಲ್ಡ್ ಹೆರಿಟೇಜ್ ಸೈಟ್ ಭಾರತದ ಹೆಮ್ಮೆಯಾಗಿರುವಂತಹ ಖಜುರಾಹೋ ಸಿರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಖಜುರಾಹೋ ದೇವಾಲಯಗಳ ಸಮೂಹವಾಗಿದ್ದು ಅದರ ಅತ್ಯುನ್ನತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಆ ಶಿಲ್ಪಕಲೆ ಬಗ್ಗೆ, ದೇವಾಲಯಗಳ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀವಿ. ಇದು ವಾಮನ ಟೆಂಪಲ್. ವಾಮನ ಅಂದರೆ ವಿಷ್ಣುವಿನ ಅವತಾರ. ಸೊ ಎಲ್ಲರಿಗೂ ಸ್ಟೋರಿ ಗೊತ್ತಿದ್ದಂಗೆ ಬಲಿ ರಾಕ್ಷಸನ ಸಂಹಾರ ಮಾಡೋಕ್ಕೆ ವಾಮನವಾಗಿ ಬರ್ತಾನೆ. ಈ ಟೆಂಪಲ್ ವಾಮನನ್ಗೆ ಡೆಡಿಕೇಟ್ ಆಗಿರುವಂಥ ಟೆಂಪಲ್ಲು. ಈ ಟೆಂಪಲಲ್ಲಿ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರೋ ಅಪ್ಸರೆಗಳ ಮೂರ್ತಿಗಳು ಸಿಗುತ್ತೆ. ಮೇಕಪ್ ಮಾಡ್ತಾ ಇರೋದು, ಡ್ಯಾನ್ಸ್ ಮಾಡ್ತಾ ಇರೋದು, ತಾಯಿ ತನ್ನ ಮಗುನ ಕಂಕಳಲ್ಲಿ ಇಟ್ಕೊಂಡಿರೋದು, ತುಂಬ ಇಮೇಜಸ್ ನಿಮಗೆ ಕಾಣುತ್ತೆ. ಆಮೇಲೆ ಈ ಟೆಂಪಲಲ್ಲಿ ಎರೋಟಿಕ್ ಸ್ಕಲ್ಪ್ಚರ್ಸ್ ಸಿಗಲ್ಲ. ಸೊ ಖಜುರಾಹೋನಲ್ಲಿ ಎರೋಟಿಕ್ ಸ್ಕಲ್ಪ್ಚರ್ಸ್ ಅಷ್ಟೇ ಅಲ್ಲ, ತುಂಬ ಟೆಂಪಲ್ಸ್ಗಳಿದೆ. ಅದರಲ್ಲಿ ಒಂದು ಟೆಂಪಲ್ ಇದು. ಇಲ್ಲಿ ತಾಯಿ ತನ್ನ ಮಗುನ ಕಂಕಳಲ್ಲಿ ಇಟ್ಕೊಂಡಿದ್ದಾಳೆ. ಹಾಗೆ ಈ ಕಡೆ ಕೈಯಲ್ಲಿ ಒಂದು ಹೂವಿನ ತರ ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಬ್ಯೂಟಿಫುಲ್ ಆಗಿರೋ ಕೆತ್ತ ಒಂದು 1050 ನಲ್ಲಿ ಮಾಡಿರುವಂಥ ಈ ಟೆಂಪಲ್. ನೀವು ಖಜುರಾಹೋಗೆ ಬಂದಾಗ ಕನಿಷ್ಠ ಅಂದರೆ 3 ದಿನ, ಗರಿಷ್ಠ ಅಂದರೆ 15 ದಿನ ಬೇಕಾದ್ರೂ ಬನ್ನಿ. ಅಷ್ಟಿದೆ ಇಲ್ಲಿ ನೋಡುವಂತಹ ಜಾಗಗಳು. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕೆತ್ತನೆಗಳು. ಸಾವಿರಾರು ವರ್ಷಗಳ ಹಿಂದೆ ಮಾಡಿರೋ ಕೆತ್ತನೆ ಆದರೂ ಈಗಲೂ ಜೀವ ಇದೆ ಅನ್ನೋ ಥರ ಇದೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಎಷ್ಟು ಬ್ರಾಡ್ ಮೈಂಡೆಡ್ ಆಗಿದ್ರು ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಇಲ್ಲಿ ತುಂಬಾ ಸುಂದರವಾಗಿರೋ ಅಪ್ಸರೆಯರ ಮೂರ್ತಿಗಳನ್ನ ಕೆತ್ತಲಾಗಿದೆ. ಟೆಂಪಲ್ ಹೇಗೆ ಕಾಣುತ್ತೆ ಅಂತಂದರೆ ಟೆಂಪಲ್ಗೆ ಈಗಲೂ ಜೀವ ಇದೆಯೇನೋ ಅನ್ನೋ ಥರ ಅಷ್ಟು ಬ್ಯೂಟಿಫುಲ್ ಕಲೆ ಇಲ್ಲಿ ಇದೆ. ಆ್ಯಂಡ್ ಗೋಪುರ ನೋಡ್ಬೋದು, ಇಟ್ಸ್ ವೆರಿ ಟಾಲ್ ಆ್ಯಂಡ್ ತುಂಬಾ ಹೈಟ್ ಇದೆ, ಮೇಲೆವರೆಗೂ ಕಟ್ಟಿದ್ದಾರೆ. ಇಲ್ಲಿ ವರಾಹಾವತಾರ ಸಹ ಕೆತ್ತಲಾಗಿದೆ. ವಿಷ್ಣುವಿನ ಅನದರ್ ಅವತಾರ ವರಾಹಾವತಾರ. ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಸರೆಗಳು ಫೋಟೋಸ್, ಇಮೇಜಸ್ಸು, ಮಾಡಲಿಂಗ್ ಪೋಸ್ಚರಲ್ಲಿ ಇರೋದು. ಇಲ್ಲಿ ನೋಡಿ ನಿಮಗೆ ಮಾಡೆಲ್ ಫೋಟೋಸ್ ಅವರು ಪೋಸ್ಟ್ ಮಾಡ್ತಾ ಇರೋದನ್ನು ಎಲ್ಲ ನಿಮ್ಗೆ ಕಾಣುತ್ತೆ ಇದರಲ್ಲಿ. ಇದು ಯಾವುದೇ ಒಂದು ದೇವರದ ಅವತಾರ ಅಂದ್ಕೊತೀನಿ, ಬಟ್ ಅದು ಮುಕ್ಕಾಗಿದೆ. ನಡಿ ವಾಕ್. ಇಲ್ಲಿ ನೋಡಿ, ನಾವು ಸಮಾಧಾನದಿಂದ ವಿಡಿಯೋ ಮಾಡೋಕ್ಕೆ ನಮ್ಮ ಮಗಳು ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ. ಲಾನು ತನ್ನ ವೈಬಲ್ ತಾನಿರ್ತಾಳೆ. ಈಸಿಯಾಗಿರುತ್ತೆ. ಜವಾರಿ ಅನ್ನೋ ದೇವಸ್ಥಾನದಲ್ಲಿದ್ದೀವಿ. ಇದು ಪರಶುರಾಮನಿಗೋಸ್ಕರ ಮಾಡಿರುವಂತಹ ದೇವಸ್ಥಾನ. ಇಲ್ಲಿ ಸಹ ತುಂಬಾ ಒಳ್ಳೆ ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಹೋಗಿ ನೋಡೋಣ. ಆ್ಯಂಡ್ ನೋಡ್ಬೋದು, ಇದು ಬೇಸ್ ಇಸ್ ಲೈಕ್ ವೆರಿ ಹೈ. ತುಂಬ ಒಂದು 9 ಅಡಿ ಬೇಸ್ ಹಾಕಿ ಅದ್ರ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಪಯಣ ಹಸುಗೆ ಹಾಕಕ್ಕೆ ಹುಲ್ಲು ತಗೋತಿದ್ದಾಳೆ. ಅಲ್ಲಿ ನೋಡಿದ್ಲು ಜಾಸ್ತಿ ಬೇಕಂತೆ, ಅದನ್ನ ತಗೊಂಡು ಅವಳು ಹಸುಗೆ ಹಾಕ್ತಾಳಂತೆ. ಸೊ ಬಾಸ್ಕೆಟ್ ತಗೊಂಡು ಹುಲ್ಲು ತಗೊಂಡು ತುಂಬ್ಕೋತಾಳೆ. ತೋರಿಸು ಹುಲ್ಲು. ತೋರಿಸು ಬಾಸ್ಕೆಟ್ ಏನಿದೆ. ಖಜುರಾಹೋ ಮೇಲೆ ಅನೇಕ ಬಾರಿ ದಾಳಿಗಳಾದಾಗ ತುಂಬಾ ಡೆಸ್ಟ್ರಾಯ್ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು, ಈ ದೇವರ ಮೂರ್ತಿಗೆ ತಲೆಯನ್ನು ಶಿಥಿಲ ಮಾಡಲಾಗಿದೆ. ತಲೆ ಶಿಥಿಲ ಆಗಿರೋದ್ರಿಂದ ಪೂಜೆ ಮಾಡೋದಿಲ್ಲ ನಮ್ಮ ಧರ್ಮದ ಪ್ರಕಾರ. ಇದು ಜವಾರಿ ಟೆಂಪಲ್ ಅಂತ. ಜವಾರಿ ಟೆಂಪಲ್ ಬಂದು ಪರಶುರಾಮನ ಒಂದು ಟೆಂಪಲ್ ಆಗಿದೆ. ಈ ಟೆಂಪಲಲ್ಲಿ ಕೆಲವು ಸೆನ್ಶುವಲ್ ಮತ್ತು ಎರೋಟಿಕ್ ಸ್ಕಲ್ಪ್ಚರ್ಸ್ ಸಹ ಇದೆ. ಆಮೇಲೆ ಕೆಲವು ಅಪ್ಸರೆಗಳದು, ದೇವತಾದು ಅದೆಲ್ಲ ಡೀಟೇಲ್ ಆಗಿದೆ.
ನೀವು ಖಜುರಾಹೋದಲ್ಲಿ ನೋಡ್ಬೋದು ಯಾಕೆ ಈ ರೀತಿ ಸ್ಕಲ್ಪ್ಚರ್ಸನ್ನು ಮಾಡಿದ್ದಾರೆ, ಅದ್ರ ಹಿಂದಿನ ರಹಸ್ಯ ಏನು ಅಂತ ತಿಳ್ಕೊಬೇಕು ಅಂತಂದರೆ, ಇಲ್ಲಿನ ದೇವಸ್ಥಾನ 4 ಮೇನ್ ಪಿಲ್ಲರ್ಸ್ ಮೇಲೆ ಕಟ್ಟಲಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಈ 4 ರೀತಿಯ 4 ಪ್ರಕಾರದ ಕೆತ್ತನೆಗಳನ್ನು ನಾವು ಇಲ್ಲಿ ತಾಯಿ ತನ್ನ ಮಗುನ ಎತ್ಕೊಂಡಿರೋವಂಥದ್ದೊಂದು ಸ್ಕಲ್ಪ್ಚರ್, ಆಮೇಲೆ ರೊಮ್ಯಾಂಟಿಕ್ ಸ್ಕಲ್ಪ್ಚರ್ಸ್ ಎಲ್ಲ ಥರ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ 4 ಅಂಶಗಳು ತುಂಬ ಮುಖ್ಯವಾಗುತ್ತೆ ಒಂದು ಮನುಷ್ಯನ ಜೀವನದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇದು ನಾಟ್ ಓನ್ಲಿ ಎರೋಟಿಕ್, ಈ 4 ಅಂಶ ಒಳಗೊಂಡಿದೆ. ಬ್ರಹ್ಮ ಮಂದಿರಲ್ಲಿದ್ದೀವಿ. ಪುಷ್ಕರಲ್ಲಿ ಒಂದೇ ಕಡೆ ಬ್ರಹ್ಮ ಮಂದಿರ ಅಂತ ಅಂದ್ಕೊಂಡಿದ್ವಿ ನಾವು, ಬಟ್ ಇಲ್ಲೊಂದು ಸಣ್ಣ ಬ್ರಹ್ಮನ ದೇವಸ್ಥಾನ ಇದೆ, ಪಂಚಮುಖ ಬ್ರಹ್ಮ ಅಂತ ಹೇಳಿ. ಇದು ನೀವು ನೋಡ್ತಾ ಇರೋದು ಬ್ರಹ್ಮನ ಇನ್ನೊಂದು ದೇವಸ್ಥಾನ, ಪುಷ್ಕರಲ್ಲಿ ಒಂದು, ಇದು 2ನೇದು. ಇಲ್ಲಿ ನೀವು ಚತುರ್ಭುಜ ಬ್ರಹ್ಮನ ದರ್ಶನ ಪಡ್ಕೋಬೋದು. ನಾವೀಗ ದುಲ್ಹಾದೇವ್ ಅನ್ನುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ದುಲ್ಹಾ ಅಂದರೆ ಗೊತ್ತಲ್ವಾ, ಮದುವೆ ಗಂಡು ಅಂತ. ಈ ದೇವಸ್ಥಾನ ಶಿವನ್ಗೆ ಡೆಡಿಕೇಟೆಡ್ ಆಗಿದೆ. ಶಿವನ್ನ ಇಲ್ಲಿ ದುಲ್ಹಾದೇವ್ ಅಂದರೆ ಮದುವೆ ಗಂಡಿನ ರೂಪದಲ್ಲಿ ಸೃಷ್ಟಿ ಮಾಡಲಾಗಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್. ಇಲ್ಲಿ ಎರೋಟಿಕ್ ಸ್ಕಲ್ಪ್ಚರ್ಸ್ ಸಹ ಇದೆ. ಇದರಲ್ಲಿ ನಿಮಗೆ ಸಾಕಷ್ಟು ವಿಗ್ರಹಗಳಿದೆ. ಅದರಲ್ಲಿ ನಿಮಗೆ ಯಾವ ಖಜುರಾಹೋ ಫೇಮಸ್ ಇದೆ, ಎರೋಟಿಕ್ ಪೋಸಸ್ ಆಗಿರಲಿ, ಕಾಮಸೂತ್ರ ಡಿಪಿಕ್ಷನ್ ಆಗಿರಲಿ, ಅದೆಲ್ಲ ನಿಮಗೆ ಕಾಣುತ್ತೆ ಇದರಲ್ಲಿ. ಲೆವೆಂತ್ ಸೆಂಚುರಿ ಟೈಮಲ್ಲೇ ರಾಜ ಕಟ್ಟಿ ಬ್ಯೂಟಿಫುಲ್ ಆಗಿರುವಂಥ ಸ್ಟ್ರಕ್ಚರ್ಸ್ ನೋಡಿ ಇಲ್ಲಿ. ನೋಡಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದೇ ಟೆಂಪಲಲ್ಲಿ ಎಷ್ಟು ಕೆತ್ತನೆಗಳನ್ನು ಮಾಡಿದ್ದಾರೆ. ಎರೋಟಿಕ್ಕು, ಡ್ರ್ಯಾಗನ್ಸು, ಪೋಸಸ್ಸು. ಲೆವೆಂತ್ ಸೆಂಚುರಿ ಮಾಡಿದ್ದಾರೆ. ಖಜುರಾಹೋ ದೇವಸ್ಥಾನ ಚಂದೇಲರ ಕಾಲದಲ್ಲಿ ಸೃಷ್ಟಿ ಮಾಡಿದಂತಹ ದೇವಸ್ಥಾನ. ಅಲ್ಲಿನ ರಾಜ ಯಶೋವರ್ಮ ಎಂಬುವ ರಾಜನು ಈ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾನೆ ಅನ್ನುವಂತಹ ಇತಿಹಾಸನ ನಾವು ನೋಡಬಹುದು. ಮ್ಯಾಜಿಕಲ್ ಆಗಿರೋ ಸನ್ಸೆಟ್. ಇವತ್ತು ನಾವು ಮಧ್ಯಾಹ್ನ ಬಂದು ಇದು ಫಸ್ಟ್ ಟೆಂಪಲ್ ನಾವು ಇದು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ನಮ್ಮ ರೂಮ್ಸಿಂದ, ನಮ್ಮ ಹೋಟೆಲಿಂದ ತುಂಬ ಹತ್ತಿರ ಇತ್ತು. ಸೊ ಅದಕ್ಕೆ ಇದು ಎಕ್ಸ್ಪ್ಲೋರ್ ಮಾಡಿದ್ವಿ. ಬನ್ನಿ, ನಾಳೆ ನಾವು ಇನ್ನೂ ಜಾಸ್ತಿ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಿ. ವಿಡಿಯೋಸಲ್ಲಿ ನೀವು ನೋಡಿದರೆ ಇದನ್ನು ನೀವು ನೋಡಿರ್ಬೋದು. ಎಲ್ಲ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಬ್ರೈಲಲ್ಲೂ ಸಹ ಡೀಟೇಲ್ಸ್ನ ಹಾಕಲಾಗಿದೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿತ್ತು ಈ ದೇವಾಲಯಗಳು ಅಂತ. ಖಜುರಾಹೋದಲ್ಲಿ ಇನ್ನೂ ಅನೇಕ ದೇವಸ್ಥಾನಗಳಿದೆ. ಅದನ್ನೆಲ್ಲದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಹೀಗೆ ನಮ್ಮನ್ನು ನೋಡ್ತಾ ಇರಿ.